ರಂಗು ರಂಗುಗಳಿಂದ ಕಂಗೊಳಿಸ್ತಿದೆ ಎಲ್ಲ ಶ್ರೀರಂಗನ ಅರಮನೆ. ಎತ್ತ ನೋಡಿದರತ್ತ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟಿರುವ ಸಾಲು ಸಾಲುಗಳ ಸೊಬಗು, ಸೂರ್ಯಕೋಟಿ ಪ್ರಕಾಶಮಾನವಾಗಿ ಕಂಗೊಳಿಸಿದೆಯಲ್ಲ ಈ ಮಾಧವನ ಅರಮನೆ. ಮಾಧವನರ ಮನೆಯು ಮನಕ್ಕೆ ಬೋಧವಗೊಳಿಸುವುದು ಜಗದೊಳಿದರ ಸರಿ ಕಾಣನೆ ಬಲ ಬಲ ಬಲ. ಮಾಧವನರ ಮನೆಯು ಮನಕ್ಕೆ ಬೋಧವಗೊಳಿಸುವುದು ಜಗದೊಳಿದರ ಸರಿ ಕಾಣನೆ ಬಲ ಬಲ ಬಲ. ರತ್ನಗಳಿಂದ ಕೆತ್ತಿರುವ ಗೋಡೆಗಳು ಬಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರದ ಕಂಬಗಳು, ನೀಲವರ್ಣ ಪಂಚೆಗಳು, ವಜ್ರದ ಕಂಬಗಳು, ನೀಲವರ್ಣ ಪಂಚೆಗಳು, ಗೋವೇದಿಕ ಪುಷ್ಪರಾಗ ವೈಡೂರ್ಯದವರಿಕೆಯಿಂದ, ಗೋವೇದಿಕ ಪುಷ್ಪರಾಗ ವೈಡೂರ್ಯದವರಿಕೆಯಿಂದ ಇಂದ್ರನ ಅರಮನೆಯೇ ನಾಚುವಂತೆ ಕಾಣುವುದು. ಇಂದ್ರನ ಅರಮನೆಯೇ ನಾಚುವಂತೆ ಕಾಣುವುದು. ಮಾಧವನರ ಮನೆಯು ಜಗದೊಳಿದರ ಸರಿ ಕಾಣನೆ ಬಲ ಬಲ ಬಲ. ಮಾಧವನ ಅರಮನೆಯು ಎಂಟು ರಮ್ಯವೋ, ಯಾದವರ ರಸಿಕತೆಯು ಜಗತಿ ಮಾನ್ಯವೋ. ಬಲ ಬಲ. ಮಾಧವನ ಅರಮನೆಯು ಎಂಟು ರಮ್ಯವೋ, ಯಾದವರ ರಸಿಕತೆಯು ಜಗತಿ ಮಾನ್ಯವೋ. ಸುತ್ತಲೂ ಕಾಣುತ್ತಿದೆ ಪುತ್ಥಳಿಯ ಬೊಂಬೆಗಳು, ಬಲೆ. ಸುತ್ತಲೂ ಕಾಣುತ್ತಿದೆ ಪುತ್ಥಳಿಯ ಬೊಂಬೆಗಳು, ವಜ್ರದ ಮಂಟಪವು ಕಳಕಳ ಒಳೆಯುತ್ತಿದೆ. ವಜ್ರದ ಮಂಟಪವು ತಳ 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 ಒಳೆಯುತ್ತಿದೆ. ಮಾಧವನರ ಮನೆಯು ಮನೆಗೆ ಮೋದವಗೊಳಿಸುವುದು ಜಗದೊಳಿದರ ಸರಿ ಕಾಣನೆ ಬಲ ಬಲ ಬಲ. ಓಹೋ, ಶಿಲಾಬಾಲಕಿಯರು, ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಈ ವಾರಾಂಗನೆಯರು, ಇವರೇನು ದೇವಲೋಕದಿಂದ ಹಿಡಿದು ಬಂದ ರಂಬೆ, ಊರ್ವಶಿ, ತಿಲೋತ್ತಮೆ ಎಂದು ಭಾಸವಾಗುತ್ತಿದೆಯಲ್ಲ. ನಯನ ಮನೋಹರವಾದ ಈ ನೋಟ, ಕಮಲದಂತ ಕಣ್ಣುಗಳು, ನಾಸಿಕವು ಸಂಪಿಗೆಯಂತೆ. ಇವರನ್ನು ನೋಡುತ್ತಿದ್ದರೆ ಇವರನ್ನು ಸೋರಿ ಬಿಗಿದಪ್ಪಲೇ ಎನ್ನುವ ಭ್ರಮೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತ ವೈ
ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗುರುವಂಶ ಕುಲ ತಿಲಕ ಕೌರವೇಶ್ವರ ಗುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಗುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ ಬಲೆ ಅಖಿಲ ಸಾಮ್ರಾಜ್ಯ ಕೌರವೇಶ್ವರ ಬಲ ಬಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರು ಕರದಲ್ಲಿ ಗದೆಯ ಹಿಡಿದಿಗ ಧೀರ ಶರೀರವು ಮದಿಸಿದೆ ಹುಲಿಯಾಕಾರ ಕರದಲ್ಲಿ ಗದೆಯ ಹಿಡಿದಿಗ ಧೀರ ಶರೀರವು ಮದಿಸಿದೆ ಹುಲಿಯಾಕಾರ ಉರಿ ಮೀಸೆಯ ಧರೆ ಈ ಸರದಾರ ಉರಿ ಮೀಸೆಯ ಧರೆ ಈ ಸರದಾರ ನಡೆಯುವ ಬೆಣ್ಣಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತ ಬಯ್ಯ ದುರ್ಯೋಧನ ಸುಸ್ವಾಗತ ಬಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ 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 ನನಗೆ ಮತಿಭ್ರಮೆ ಇಲ್ಲ ಕನಸೆ ಇದೆಲ್ಲವೂ ಕೃಷ್ಣನ ಮಾಯಾಜಾಲ ಗುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರಾಧೀಶ್ವರನಾದ ನನ್ನ ಹೊರಮನೆಗಿಂತಲೂ ಈ ಮಾಧವನ ಅರಮನೆ ಈ ಮಾಧವನ ಅರಮನೆ ಅದ್ಭುತವೇ
ರಮಣೀಯವೇ, ಶೋಭಾಯಮಾನವೇ. ಈ ದುರ್ಯೋಧನನ ಸರ್ವಶ್ರೇಷ್ಠವಾದ ಅರಮನೆ ಎದುರಿನಲ್ಲಿ ಈ ಮಾಧವನ ಅರಮನೆ ತೃಣಕ್ಕೆ ಸಮಾನ. ಈ ಕುರುವಂಶದ ಮಹಾಶೂರನಲ್ಲಿ, ಈ ದನ ಕಾಯುವ ಗೊಲ್ಲನಲ್ಲಿ ನಾನು ಸಾಹಸಿ, ಇವನು ವಿರೋಸಿ. ನಾನು ಚಲರಂಗಮಲ್ಲ, ಇವನು ದನ ಕಾಯುವ ಗೊಲ್ಲ. ನಾನು ರಾಜವೈಭೋಗದಲ್ಲಿ ಅರಮನೆಯಲ್ಲಿ ಜನಿಸಿದವನು, ಇವನು ಅನಾಥನಂತೆ ಸೆರೆಮನೆಯಲ್ಲಿ ಜನಿಸಿದವನು. ಇಂಥವನು ನನಗೆ ಸರಿಸಾಟಿಯಾಗಬಲ್ಲವನು. ಏರಲಿ. ಓಹೋ, ಸಾತ್ವಿಕಿ, ಶ್ರೀಕೃಷ್ಣನಲ್ಲಿರುವನು. ಶ್ರೀಕೃಷ್ಣ ಪರಮಾತ್ಮನು ನಿಲ್ಲಿಸುತ್ತಿರುವನು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರವಾಗುವನು. ಈ ಪೀಠದಲ್ಲಿ ಕುಳಿತುಕೋ ಕುರುರಾಜ. ಏನು, ಈ ಕುರುಚಕ್ರೇಶ್ವರ ಬಂದ ಸಮಯದಲ್ಲಿ ಕೃಷ್ಣನಿಗೆ ಹೋಗಲು ನಿದ್ರೆ? ಕೃಷ್ಣನು ನಿದ್ರಿಸುವರು. ಅಲ್ಲಿ ಕುರುಪಾಂಡವರಿಗೆ ಯುದ್ಧ ಸಂಗ್ರಾಮದ ಹಲ್ಲೋಲ ಕೊಲ್ಲೋಲವಾಗುತ್ತಿರುವಾಗ ಇಲ್ಲಿ ಕೃಷ್ಣನಿಗೆ ಹೋಗಲು ನಿದ್ರೆ, ಸುಖ ನಿದ್ರೆ. ದ್ವಾರಕಾ ನಗರದ ಅರಸು ನಂದ ಗೋಪಾಲನು ಹಗಲು ನಿದ್ರೆಯಲ್ಲಿ ಮಗ್ನನಾಗಿರುವ ರಹಸ್ಯಕ್ಕೆ ಏನೋ ಒಂದು ಕಾರಣ ಇರಲೇಬೇಕು. ಏನೇ ಕಾರಣ ಇರಲಿ, ಯಾವುದೇ ಕಾರಣ ಇರಲಿ, ನಾನು ಬಂದ ಕಾರ್ಯವನ್ನ ಸಾಧಿಸಿ ಹೊರಡುವೆ. ಒಂದು ಮಾಡಿದೆ ಸಾಧ್ಯಕ್ಕೆ ಕುರುರಾಜ. ಓ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕು. ಅದು ನನ್ನಿಂದ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಸಾತ್ವಿಕಿ? ಏಕೆಂದರೆ ನಾನು ಶ್ರೀಕೃಷ್ಣ ಪರಮಾತ್ಮನ ಅಧೀನನು. ಶ್ರೀಕೃಷ್ಣನು ಎಲ್ಲಿರುವನೋ ನಾನು ಅಲ್ಲೇ ಇರುವೆ. ಸರಿಯಾದ ಮಾತು ಸಾತ್ವಿಕಿ, ಸರಿಯಾದ ಮಾತು. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವೇ ನನ್ನ ಕೈ ಸೇರಿದರು. ಹೋಗೋದರು ಕೃಷ್ಣನು ಎಚ್ಚರವಾಗುವವರೆಗೂ ಇಲ್ಲೇ ಕುಳಿತಿದ್ದು ಅವನ ಸಹಾಯವನ್ನ ಪಡೆದೇ ಹೊರಡುವೆ. ರಾಜಾದಿರಾಜ, ರತ್ನ ಸಿಂಹಾಸನದೀಶ್ವರ, ವೀರಕಂಠೀರವ, ಕುರುಚಕ್ರೇಶ್ವರ, ಈ ಗಾಂಧಾರಿಯ ಪ್ರಿಯ ಪುತ್ರ, ಈ ದನ ಕಾಯುವ ಗೊಲ್ಲನ ಪಾದದಡಿಯಲ್ಲಿ ಕೂಡಲೇ ಇಲ್ಲ ಇಲ್ಲ, ಇದು ಅಸಂಭವ, ಅಪಮಾನ. ಈ ಕುರುಚಕ್ರೇಶ್ವರನಿಗೆ ಉಚಿತವಾದ ಪೀಠವು ಶಿರೋಭಾಗ, ಅಲ್ಲೇ ಕುಳಿತುಕೊಳ್ಳುವೆನು. ಸಾತಕಿ, 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 ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ಸಾತಕಿ, ಹೇಗೆ, ಏನಾಯ್ತು ಸಾತಕಿ? ಅದು ನನ್ನ ಬಾಯಿಂದ ಹೇಳಲಾರೆ, ನೀನೇ ನೋಡು. ಓಹೋ, ಹಣ್ಣನಾದ ದುರ್ಯೋಧನು ನನಗಿಂತಲೂ ಮೊದಲು ದ್ವಾರಕೆಯಲ್ಲಿ. ನಿನ್ನ ಅಲಸ್ಯ ಪರ್ವತದ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತ ವಿಳಂಬನೆ ಪಾರ್ಥ? ಇದು ವಿಳಂಬನೆಲ್ಲ ಸಾತಕಿ, ಪಾಂಡವರ ದುರ್ದೈವ. ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ಸಂತೋಷ ವಿಷಯ. ನಾನು ದ್ವಾರಕೆಗೆ ಬಂದಿದ್ದು, ನಾನು ಮತ್ತು ಯುಧಿಷ್ಠಿರರು ತನ್ನ 4 ಸಹೋದರರು ಪಾಂಚಾಲಿಯ ಸಮೇತ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸ
ಸಹಾಯ ಸಹಕಾರ ದೊರಕಬೇಕು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಅರ್ಜುನ, ನಿನಗೆ ಇಷ್ಟವಾದ ಸ್ಥಳದಲ್ಲಿ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದ. ಅರ್ಜುನ ನನ್ನ ಕೈಗೆ ಸಿಕ್ಕಿಬಿದ್ದ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರತ್ವ ಹರಿಯಿತು ಎಂಬುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿತನಾಗು. ಶಬರಿ ಘಭಯದಿಂದ ಪ್ರಭುವೇ ಭಕ್ತವಿಭೀಷಣ ಕಾಯ್ದವ ಸ್ವಭಾವವ ತೋರು. ಏನು ನಿನ್ನಯ ಲೀಲೆ, ನೀ ದಯಾಳೋ
ಅಪಮಾನವ ಸಹಿಸದೆ ಮರೆ ಹಿಡಲು ಅಂದು ಭಯ ಬೆಳೆದು ಪತಿಯು ಅಪಮಾನವ ಸಹಿಸದೆ ಮರೆ ಹಿಡಲು ದರದಲ್ಲಿ ಬಂದು ಗಜನಿ ನಂದು ಹಿಂದು ಮೌನವೇ ಜನಾರ್ದನ ದರದಲ್ಲಿ ಬಂದು ಗಜನಿ ನಂದು ಹಿಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ಈಗಿಸು ಲೋಕದ ಭವ ಬಂಧನ ಈಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟೆಯನ್ನು ಆ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಗುತ್ತಿರುವ ನಮ್ಮನ್ನು ಬೆಳಕಿನಡೆಗೆ ಕರೆದುಕೊಂಡು ಹೋಗು. ಏಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಲಿ. ಯಾರು? ಧನಂಜಯ, ಪ್ರಿಯ ಮಿತ್ರ, ಯಾವಾಗ ಬಂದೆ? ಬಂದು ಎಷ್ಟು ಹೊತ್ತಾಯಿತು? ಚೀಚಿ, ಚರಣದಡಿಯಲ್ಲೇಕೆ ಕುಳಿತುಕೊಂಡಿರುವೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ ಧನಂಜಯ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ! ಯಾರು? ನಾನು ಕುರುಚಕ್ರೇಶ್ವರ, ಕುರುಕುಲ ಸಾರ್ವಭೌಮ. ಭಾವ, ಕುರುಚಕ್ರೇಶ್ವರ ಭಾವ, ಬಂದು ಎಷ್ಟು ಹೊತ್ತಾಯಿತು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ ಭಾವ. ಚಕ್ರವರ್ತಿಯಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ, ಭಾಮೋರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವಿದೆ. ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದೇ ಇದ್ದ ನೀನು ನಿನ್ನ ಪ್ರಾಣ ಸಖ ಅರ್ಜುನ ಬಂದೊಡನೆ ಜಾಗೃತಿಯಾದೆಯಲ್ಲ. ಮೆಚ್ಚಲೇಬೇಕು ಈ ನಿನ್ನ ಕಪಟ ನಾಟಕವನ್ನು. ಭಾವ, ಹಾಗೇನೂ ಇಲ್ಲ ಭಾವ. ನೀವೀರುವರು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ ಭಾವ. ಅದು ಸರಿ, ನೀವೀರುವರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರುವಿರಿ ಭಾವ? ವಾಸುದೇವ, ಪಾಂಡವರಿಗೂ ನಮಗೂ ವಾರ್ಕರಿವ ಕಾಣಿಸುತ್ತದೆ. ಯುದ್ಧವು
ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ತೋರಿದ ಭೇದವೋ ಅಡ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ನನಗೆ ನನಗೆ ಲಾಭ ಏ? ಪರಮಾತ್ಮ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ವಾಸುದೇವ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಒಂದು ಬಳಗ ರಕ್ತದಿಂದ ವಾಸುದೇವ ಒಂದು ಬಳಗ ರಕ್ತದಿಂದ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ಬದುಕಬೇಡ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ಬದುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಭೇದವೋ ಅಡ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ನನಗೆ ನನಗೆ ಲಾಭ ಕೃಷ್ಣ ಲಾಭವ್ಯಾರಿಗೋ. ಭಾವ ಬೇಡ ಭಾವ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ ಭಾವ ನನ್ನ ಮಾತನ್ನು ಕೇಳು ಭಾವ ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಈ ಕೌರವೇಶ್ವರನಿರುವಂತು. ಅದರಲ್ಲಿ ಸಹಾಯವನ್ನ ಬೇಡಿ ಬಂದ ನಮಗೆ ಸಹಾಯವನ್ನ ಮಾಡುವೆಯೋ ಇಲ್ಲವೋ ಅದನ್ನ ತಿಳಿಸು. ಅರ್ಜುನ ಪರಮಾತ್ಮ ಕೇಳಿದೆಯಾ ನಿನ್ನ ಅಣ್ಣ ಆಡುತ್ತಿರುವಂತಹ ಮಾತುಗಳನ್ನ ಅರ್ಜುನ? ಪರಮಾತ್ಮ ಅದು ಸರಿ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ಕಾಣುವುದು. ಹೌದು ಪರಮಾತ್ಮ ಈ ಉಭಯ ಸಂಕಟದಲ್ಲಿ
ಸಾವಿರ ಭಟರಿಂದ ಕೂಡಿದ ನನ್ನಣ್ಣ ಬಲರಾಮರ ಸಹಿತ ಅಕ್ಷೋಹಿಣಿ ಸೈನ್ಯವು ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಪಾರ್ಥ, ಪರಮಾತ್ಮ, ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಹೆದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ತಥಾಸ್ತು ಪಾರ್ಥ. ಯುದ್ಧ ವಿಮುಖನು ನಿರಸ್ತ್ರನು ಆದ ಈ ದನ ಕಾಯುವ ಗೊಲ್ಲನಿಂದ ನನಗೇನು ಉಪಯೋಗ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನ ನೀನೇ ವಹಿಸಿಕೊ. ನನ್ನ ಗುರು ಬಲರಾಮ ಸಹಿತ ನಿನ್ನ ಅಕ್ಷೋಹಿಣಿ ಸೈನ್ಯವೇ ನನಗೆ ಸಾಕು. ಭಲೆ ಭಾವ, ಭಲೆ. ಚಕ್ರವರ್ತಿಯಾದ ನೀನು ನಿನ್ನ ಸಾಮರ್ಥ್ಯಕ್ಕೆ ತಕ್ಕನಾದದ್ದು ಅಲ್ಲವೇ ಕೃಷ್ಣ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆಯನ್ನು ಮಾಡುತ್ತೇನೆ. ಅರ್ಜುನ, ಎಲ್ಲವೋ ಕಪಟ ನಾಟಕ ಸೂತ್ರಧಾರಿ, ಏನಿ ಕನ್ಸನ್ನೆ ಕಪಟ ಮೋಸ. ಇಲ್ಲ ಭಾವ. ಬಳಿರೇ ಕಪಟ ಮೋಸ. ಕೃಷ್ಣ, ಭಾವ, ಬಳಿರೇ ಏನಿದು ಕನ್ಸನ್ನೆಯ ಕಪಟ ಮೋಸ. ಹಾಗೇನಿಲ್ಲವೇ? ಭರತ ಕಂಡ ಸ್ವತಂತ್ರ ಪ್ರಳಯ ಶತ್ರುದಾಹ ಪ್ರಚಂಡ ರತ್ನಕೋ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಹೇ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧವಂ ಧರಿಸದಿರೇ. ರಣದೋ ಆಯುಧವಂ ಧರಿಸದಿರೇ ಪಾಂಡವರ ಹದಂತು ಪಾಲಿಪೆಯೋ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಭಾವ, ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಅದರಲ್ಲೂ ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಅರ್ಜುನ ನಿನ್ನ ಪ್ರಾಣ ಸಗ. ಹೀಗಿರುವಲ್ಲಿ ನಮ್ಮ ಪಕ್ಷವನ್ನು ವಹಿಸಲು ಸಾಧ್ಯವೇ? ಆದರೂ ಮಾಡಕವಿಲ್ಲ ಕೃಷ್ಣ. ಈ ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿ ಹೋರಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಓ ಪ್ರತಿಜ್ಞೆ ನೆನಪಿರಲಿ ಕೃಷ್ಣ, ನೆನಪಿರಲಿ. ಭಾವ, ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆಯನ್ನು ಮಾಡು. ನಡೆ ಭಾವ. ಕೃಷ್ಣ, ನಮ್ಮಿಬ್ಬರ ಮುಂದಿನ ಭೇಟಿ ರಣಾಂಗಣದಲ್ಲಿ. ಅಲ್ಲಿ ತೋರುವೆ ನಿನ್ನ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲಗಳನ್ನು. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತ ದೇವಗಿ ಶೇಷನು, ನನ್ನ ಪ್ರಾಣಸಕ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು.
ಅರ್ಜುನ. ಕೃಷ್ಣ, ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥ ಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ರಜ್ಜುಗಳೊಂದಿಗೆ ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದ ಹಸ್ತಗಳಿಂದ ನನ್ನ ರಥದ ರಥಶ್ವರ ರಜ್ಜುಗಳನ್ನು ಇದೆ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದೆಂದು. ನಿಯತ್ತಿನ ಮೋಕ್ಷದಲ್ಲಿ ಮಾನವ ಜೀವನ ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆಯನ್ನು ನನ್ನಲ್ಲಿ ನೀನು ಏನು ಕಂಡೆ ಪಾರ್ಥ? ಪರಮಾತ್ಮ, ನಿನ್ನಲ್ಲಿ ಈ ಇಂದ್ರಜಲರಿಗೆ ಪರಮಾತ್ಮ, ಮಾಧವಾನಿ ಯಾದೇ ಮಾಧವಾನಿ ಯಾದೇ
ಮಾಧವ